ನಂಜನಗೂಡು ತಾಲೂಕಿನಲ್ಲಿ ಸುಮಾರು 80ಕ್ಕೂ ಹೆಚ್ಚು ಹಂದಿ ಜೋಗಿ ಕುಟುಂಬಗಳಿದ್ದು, ಇವರು ಬೇರೆಯವರ ಜಮೀನುಗಳಲ್ಲಿ ಮತ್ತು ಕಾಲುವೆ ಪಕ್ಕದಲ್ಲಿ ಸಣ್ಣ ಪುಟ್ಟ ಶೆಡ್ ನಿರ್ಮಾಣ ಮಾಡಿಕೊಂಡು ವಾಸ ಮಾಡುತ್ತಿದ್ದಾರೆ. ಇವರಿಗೆ ಆಶ್ರಯ ನೀಡಬೇಕು, ಮನೆಗಳನ್ನು ಮಂಜೂರು ಮಾಡಬೇಕು, ಮೂಲ ಸೌಕರ್ಯಗಳನ್ನು ನೀಡಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಕಳೆದ 8 ವರ್ಷಗಳ ಹಿಂದೆಯೇ ಹೋರಾಟ ರೂಪಿಸಿತ್ತು. ಆದರೆ ಈವರೆಗೂ ವಸತಿ ಕಲ್ಪಿಸುವ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಎಂದು ಅವರು ಆರೋಪಿಸಿದರು. 8 ವರ್ಷಗಳ ಹಿಂದೆ ನಡೆಸಿದ ಹೋರಾಟದ ಫಲವಾಗಿ ಶಿರಮಳ್ಳಿ ಗ್ರಾಮದ ಸರ್ವೆ ನಂಬರ್ 29ರಲ್ಲಿ ಸುಮಾರು 2 ಎಕರೆ ಪ್ರದೇಶವನ್ನು ಹಂದಿ ಜೋಗಿ ಕುಟುಂಬಗಳಿಗೆ ನೀಡಲಾಗಿತ್ತು. ಅದರ ಜೊತೆಗೆ ಸರ್ಕಾರದಿಂದ 75 ಲಕ್ಷ ಅನುದಾನವನ್ನು ಬಿಡುಗಡೆ ಮಾಡಲಾಗಿತ್ತು. ಆದರೆ ಯಾವುದೇ ಕಾರಣಗಳನ್ನು ನೀಡದೆ ಆ ಜಾಗವನ್ನು ಕೈಬಿಟ್ಟಿದ್ದಾರೆ. ಮತ್ತೆ ಇಂದು ಅಧಿಕಾರಿಗಳು ನಂಜನಗೂಡು ತಾಲೂಕಿನ ಸಿಂಧುವಳ್ಳಿ ಗ್ರಾಮದ ಸರ್ವೆ ನಂಬರ್ 392ರಲ್ಲಿ 2 ಎಕರೆ ಪ್ರದೇಶವನ್ನು ಹಂದಿ ಜೋಗಿ ಕುಟುಂಬಗಳಿಗೆ ಆಶ್ರಯ ಕಲ್ಪಿಸಲು ಅಧಿಕಾರಿಗಳು ಅಳತೆ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಕಳೆದ ಬಾರಿ ಸುರಿದ ಧಾರಾಕಾರದ ಮಳೆಗೆ ಕುಟುಂಬದ ಮಗು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿತ್ತು. ಮಳೆಗಾಲದ ಸಂದರ್ಭದಲ್ಲಿ ಈ ಕುಟುಂಬಗಳಿಗೆ ಅವರು ವಾಸಿಸುವ ಪ್ರದೇಶಕ್ಕೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸುತ್ತಿದೆ. ಇಷ್ಟೆಲ್ಲ ನಡೆದರೂ ತಾಲೂಕು ಆಡಳಿತ ಕಣ್ಮುಚ್ಚಿ ಕುಳಿತಿದೆ. ಇನ್ನು ಮುಂದೆ ವಿಳಂಬ ಮಾಡದೆ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ನೊಂದ ಕುಟುಂಬಗಳಿಗೆ ಆಶ್ರಯ ನೀಡಿ ಶಾಶ್ವತ ಸೂರು ಕಲ್ಪಿಸಲು ಮೂಲ ಸೌಕರ್ಯಗಳನ್ನು ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ಏನು ಪರಿಶಿಷ್ಟ ಜನಾಂಗದ ಅತ್ಯಂತ ಶೋಷಿತ ಸಮುದಾಯಕ್ಕೆ ಸೇರಿದಂಥ ಹಂದಿ ಜೋಗಿ ಅಲೆಮಾರಿ ಜನಾಂಗದ ಹಂದಿ ಜೋಗಿ ಕುಟುಂಬಗಳು ಸುಮಾರು ನಂಜನಗೂಡು ತಾಲೂಕಲ್ಲಿ ಒಂದು 70-80 ಕುಟುಂಬಗಳು ಯಾವುದೇ ಆಶ್ರಯ ಇಲ್ಲದೆ, ವಾಸ ಮಾಡಲಿಕ್ಕೆ ಮನೆಗಳೇ ಇಲ್ಲದೆ, ಅವರಿವರ ಜಮೀನುಗಳಲ್ಲಿ ಸಣ್ಣ ಪುಟ್ಟ ಶೆಡ್ಗಳನ್ನು ಹಾಕ್ಕೊಂಡು, ಕಾಲುವೆ ಪಕ್ಕದಲ್ಲಿ ಶೆಡ್ಗಳು ಹಾಕ್ಕೊಂಡು ವಾಸ ಮಾಡ್ತಾ ಇದ್ದದನ್ನು ಗಮನಿಸ್ತಾ ನಾವು ಚಳುವಳಿಗಾರರು ಅವರಿಗೆ ಮೂಲ ಸೌಕರ್ಯಗಳನ್ನು ಕೊಡಬೇಕು, ಅವ್ರಿಗೆ ಆಶ್ರಯವನ್ನು ಕಲ್ಪಿಸ್ಕೊಡ್ಬೇಕು, ಅವ್ರಿಗೆ ಮನೆಗಳನ್ನು ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡಿ 8 ವರ್ಷಗಳಾಯಿತು. ಕಳೆದ 8 ವರ್ಷಗಳಿಂದ ಹೋರಾಟ ಮಾಡ್ಕೊಬಂದರ ಫಲವಾಗಿ ಶಿರಮಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 29ರಲ್ಲಿ 6 ವರ್ಷಗಳ ಹಿಂದೆ ಸುಮಾರು 2 ಎಕರೆ ಜಮೀನನ್ನು ಅವರಿಗೆ ಮಂಜೂರು ಮಾಡಿ ಸರ್ಕಾರದಿಂದ ಸುಮಾರು 75 ಲಕ್ಷ ಹಣವನ್ನು ಸಹ ಮಂಜೂರು ಮಾಡಿತ್ತು. ಆದರೆ ಯಾವ ಉದ್ದೇಶಕ್ಕೋಸ್ಕರ ಆ ಜಾಗ ಕೈಬಿಟ್ಟೋಯ್ತು ಅನ್ನೋದು ನಮಗೆ ಗೊತ್ತಾಗಿಲ್ಲ. ಈಗಾಗಲೇ ಎಲ್ಲ ದಾಖಲೆಗಳು ಹಂದಿ ಜೋಗಿ ಸಮುದಾಯದ ಜನಾಂಗಕ್ಕೆ ನಿವೇಶನಕ್ಕಾಗಿ ಅಂತ ದಾಖಲೆಗಳೆಲ್ಲ ಆಗಿದ್ದರೂ ಸಹ ಅದನ್ನು ಈಗ ಅಲ್ಲಿ ಕೊಡೋಕ್ಕಾಗಲ್ಲ, ಮತ್ತೊಂದು ಕಡೆ ನೀವು ಮಾಡಿಕೊಡ್ತೀವಿ ಅಂತೇಳಿ ಕಳೆದ 1 ವರ್ಷಗಳಿಂದ ತಾಲೂಕು ಆಡಳಿತ ಇಂದು ನಾಳೆ ಅಂತೇಳಿ ಸತಾಯಿಸ್ತಾನೆ ಬಂದಿದೆ. ಇವತ್ತು ಈ ಸಿಂಧುವಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 132ರಲ್ಲಿ ಒಂದು ಜಾಗ 392ರಲ್ಲಿ ಈ ಒಂದು ಜಾಗವನ್ನು ಇವತ್ತು ಅಧಿಕಾರಿಗಳು ಬಂದು ತೋರಿಸ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನು ಅಂತಂದರೆ ಎಲ್ಲರೂ ಆಗಲಿ ಅವರಿಗೆ ಒಂದು ಆಶ್ರಯ ಆಗಬೇಕು. ಈಗ ಮಳೆಗಾಲ ಶುರುವಾಗಿದೆ. ಕಳೆದ 3-4 ವರ್ಷಗಳ ಹಿಂದೆ ಅದೇ ಸಮುದಾಯದ ಒಂದು ಮಗು ನೀರಿನಲ್ಲಿ ಕೊಚ್ಕೊಂಡು ಹೊಂಟೋಯ್ತು. ಯಾವ ಆಡಳಿತನೂ ಅವರು ಸಹಾಯಕ್ಕೆ ಬರಲಿಲ್ಲ. ಇಷ್ಟೆಲ್ಲ ಅವರು ತೊಂದರೆ ಅನುಭವಿಸಿದ್ರು ಸಹ ತಾಲೂಕು ಆಡಳಿತ ಕಣ್ಣು ಮುಚ್ಕೊಂಡು ಕೂತಿದೆಯಲ್ಲ, ನಿಜವಾಗ್ಲೂ ನಾವು ಭಾಳ ಬೇಜಾರಾಗ್ತಕ್ಕಂಥದ್ದು. ನೊಂದ ಕುಟುಂಬಗಳಿಗೆ ಆಶ್ರಯ ಕೊಡಬೇಕಾಗಿದ್ದ ತಾಲೂಕು ಆಡಳಿತ ಯಾವ ಕಾರಣಕ್ಕೂ ಇನ್ನು ಮುಂದಕ್ಕೆ ಅದನ್ನು ಮುಂದೂಡ್ದೇ ತಕ್ಷಣವೇ ಈ ಕೆಲಸ ಆಗಲಿ, ಅವರಿಗೆ ಆಶ್ರಯ ಕೊಡಲಿ, ಆಶ್ರಯ ಕಲ್ಪಿಸಲಿ ಅಂತ ನಾವು ತಾಲೂಕು ಆಡಳಿತವನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಕುಮಾರ್, CTV ನ್ಯೂಸ್, ನಂಜನಗೂಡು.